ನೀವು ಒಬ್ಬ ಸೋಷಿಯಲ್ ವರ್ಕರೋ ಇಲ್ಲೊಬ್ಬರು ಫೀಮೇಲೋ ಒಬ್ಬರು ಮಹಿಳೆನೋ ಪಬ್ಗೆ ಹೋಗ್ತಾಳೆ ಅಂತಂದ್ರೆ ಆಕೆ ಕೆಟ್ಟವಳು ಅನ್ನೋವಂಥದ್ದು ನಿಮ್ಮ ಆಲೋಚನೆ ಇದ್ದರೆ ನೀವು ಅದನ್ನು ಓಪನ್ ಮಾಡಿ ಲೈಸೆನ್ಸ್ ಕೊಟ್ಟಂತವ್ರು ನೀವೆಂತ ಕೆಟ್ಟವರು. ಸೊ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗುತ್ತಲ್ಲ. ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ಅವರೆಲ್ಲ ಕಚಡಗಳು ಅಂತ ಹೇಳ್ತಿದ್ದೀರಾ? ಕಚಡಗಳು ಅಂತ ಹೇಳೋದಕ್ಕಿಂತ ನಾವು ಒಬ್ರನ್ನ ಕೆಟ್ಟವ್ರು ಅನ್ನೋಕ್ಕಿಂತ ನಾವು ಓಪನ್ ಮಾಡಿದವ್ರು ನಾವು ಯಾರು ಅನ್ನೋದನ್ನ ಥಿಂಕ್ ಮಾಡಬೇಕಾಗುತ್ತೆ. ಇವಾಗ ಕೆಲವೊಂದು ಮೀಡಿಯಾಗಳಲ್ಲಿ ಸಡನ್ಲಿ ಬಂದುಬಿಡ್ತಾರೆ ಕೆಲವರು. ಮಹಿಳೆಯರ ಬಗ್ಗೆ ನಾನು ಹೇಳೋದೇನಾದ್ರೆ ಇತ್ತೀಚೆಗೆ ಯಾವ ಮಹಿಳೆ ಒಂದು ರೋಡಲ್ಲಿ ಸ್ಮೋಕ್ ಮಾಡಿದ್ರೆ, ಸಿಗರೇಟ್ ಸೇದಿದ್ರೆ, ಸಮ್ ಡ್ರಿಂಕ್ಸ್ ಮಾಡಿದ್ರೆ ಅವಳ ಬಗ್ಗೆ ಬ್ಯಾಡ್ ಒಪಿನಿಯನ್ ಕೊಡ್ತಾರೆ. ಶಾರ್ಟ್ ಡ್ರೆಸ್ ಹಾಕಿದರೆ, ಅದೇ ಒಂದು ಬಾಯ್ ಬಂದುಬಿಟ್ಟು ಒಂದು ಬಾಂಬೆ ಒಂದು ಅಂಡರ್ವೇರ್ ಹಾಕೊಂಡು ಹೋದ್ರು ಯಾರೋ ಅವ್ನಿಗೆ ಕಮೆಂಟ್ ಕೊಡಲ್ಲ. ಆ ಮೆಂಟಾಲಿಟಿ ಚೇಂಜ್ ಆಗಬೇಕು. ಮಹಿಳೆ ಪಬ್ಗೆ ಹೋಗ್ತಾಳೆ ಅಂದ ತಕ್ಷಣ ಅವ್ಳು ರಾಂಗ್ ಅಲ್ಲ, ಒಬ್ಬ ಸೋಷಿಯಲ್ ವರ್ಕರ್ ಪಬ್ಗೆ ಹೋಗ್ತಾಳೆ ಅಂದ ತಕ್ಷಣ ಅವ್ಳು ರಾಂಗ್ ಅಲ್ಲ. ಅವ್ರದ್ದೇ ಆದ ಪರ್ಸ್ನಲ್ ಲೈಫ್ ಇರುತ್ತೆ, ಆ ಪರ್ಸ್ನಲ್ ಲೈಫ್ ಎಂಜಾಯ್ ಮಾಡಬೇಕನ್ನೋ ಆಸೆ ಇರುತ್ತೆ. ಸೋಷಿಯಲಿ ಆಗಿ ಪಬ್ಲಿಕ್ಗೋಸ್ಕರ ಏನು ಮಾಡಬೇಕು ಅವ್ರದ್ದೇ ಆದ ಕರ್ತವ್ಯ ನಿಭಾಯಿಸಿರ್ತಾರೆ. ಸೊ ಪರ್ಸನಲ್ ಆಗಿ ಅವ್ರಿಗೆ ಅದೊಂದು ಲೈಫ್ ಇರುತ್ತೆ, ಅವ್ರಿಗೆ ಅದೊಂದು ಫೀಲಿಂಗ್ಸ್ ಇರುತ್ತೆ. ಅದನ್ನು ಎಂಜಾಯ್ ಮಾಡೋಕ್ಕೆ ದಯವಿಟ್ಟು ಯಾರೂ ಅಡೆತಡೆ ಮಾಡಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟು. ನನಗೆ ಆಗಿದ್ದ ಜೀವನದಲ್ಲಿ ಹೌದು ನನಗೆ ತುಂಬ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತಿತ್ತು. ಚರಿತಾ ನೋಡೋಕ್ಕೆ ರಾಜಕಾರಣಿ ಇರ್ಬೋದೇನೋ, ಅವಳು ಪಾರ್ಟಿಗೆ ಹೋಗ್ತಾಳೆ, ಲೈಫನ್ನ ಚಿಲ್ ಮಾಡ್ತಾಳೆ ಅಂತ ತುಂಬ ಕಮೆಂಟ್ಸ್ ಬಂತು.